ಹೆಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಹಿಂದಿನ ವ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನಿನ್ನೆಯ ವ್ಲಾಗಲ್ಲಿ ನೀವು ನೋಡಿದ್ರಿ, ಆಂಜನೇಯ ಸ್ವಾಮಿಗೆ ನಾನು ಬೆಲ್ಲದಾರ್ತಿಯನ್ನು ಎತ್ಕೊಂಡು ಹೋಗಲಿಕ್ಕೆ ರೆಡಿಯಾಗಿದ್ದೆ. ಸೊ ಹೋಗಿ ಕೂಡ ಬಂದಾಯಿತು. ನಮ್ಮ ಮನೆಯಿಂದ ಸುಮಾರು ಒಂದು 2 ಕಿಲೋಮೀಟರ್ ಇದೆ. ಸೊ ನಾವು ವರ್ಷವೂ ಅಷ್ಟೇ ನಡ್ಕೊಂಡೇ ಹೋಗಿ ಆ ಸ್ವಾಮಿಗೆ ಬೆಲ್ಲದಾರ್ತಿಯನ್ನು ಬೆಳಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಇವತ್ತು ಸಹ ಹಾಗೆ ಮಾಡಿದ್ವಿ. ಈಗ ಟೈಮು 8:30 ಆಗಿದೆ. ಈಗ ಫಸ್ಟು ಲಕ್ಕಿಗೆ ಊಟ ಮಾಡಿಸ್ಬೇಕು, ಅಡುಗೆ ಕೂಡ ಮಾಡಬೇಕು. ನಾನು ಬೆಳಗ್ಗೆದು ಸಾಂಬಾರು ಒಂದು ಸ್ವಲ್ಪ ನಾನು ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಟಿದ್ದೆ. ಸೊ ಫಸ್ಟು ನಾನು ಸಾಂಬಾರಿಗೆ ಮುದ್ದೆ ಮಾಡ್ತೀನಿ ಅಷ್ಟೇ, ಬೇರೆ ಏನೂ ಮಾಡ್ತಿಲ್ಲ ಅಡುಗೆ. ಮುದ್ದೆನ ಮಾಡಿ ಫಸ್ಟ್ ಲಕ್ಕಿಗೆ ತಿನ್ನಿಸಿ ನಾವು ಕೂಡ ತಿಂದ್ಕೊಂಡು ನಂತರ ನಾನು ನಿಮಗೆ ಸಿಗ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗಿದ್ದಾಗ ಲಕ್ಕಿ ಅವ್ರ ಅಪ್ಪನ ಜೊತೆ ಮನೆಯಲ್ಲೇ ಇದ್ದ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ಲಕ್ಕಿನ ಎತ್ಕೊಂಡೆ. ನೋಡಿ, ಅವನ ಕೈಯೆಲ್ಲ ನನ್ನ ಓಲೆ ಮತ್ತು ನನ್ನ ಸರದ ಮೇಲೇ ಇದೆ. ಲಕ್ಕಿನ ಒಂದು ಸ್ವಲ್ಪ ಹೊತ್ತು ಆಟಾಡಿಸಿ ಅಡುಗೆ ಸಹ ಮಾಡಿ ಲಕ್ಕಿಗೆ ಊಟ ಮಾಡಿಸಿ ನಾವು ಕೂಡ ಊಟ ಮಾಡ್ಕೊಂಡ್ವಿ. ಈಗ ಟೈಮು ಒಂದು 12:30 ಆಗಿರ್ಬೋದು. ನಮ್ಮ ಮನೆ ಹತ್ರನೇ ದೇವಸ್ಥಾನ ಇರೋ ಕಾರಣ ತುಂಬ ಜೋರಾಗಿ ತಮಟೆ ಸೌಂಡು ಕೇಳಿಸ್ತಿದೆ. ಸೊ ಹಾಗಾಗಿ ಮಲಗಲೇ ಇಲ್ಲ, ನಿದ್ದೆ ಸಹ ಬರಲಿಲ್ಲ. ಹಾಗೆ ಮನೆ ಮೇಲೆ ಹೋಗಿ ಆ ತಮಟೆ ಬಾರಿಸೋದನ್ನೆಲ್ಲ ಒಂಚೂರು ನೋಡ್ಕೊಂಬಂದ್ವಿ. ಈಗ ಟೈಮ್ ಬಂದು 12:30, 1 ಗಂಟೆ ಆಗಿದೆ. ಹಾಗೆ ತಂಬಿಟ್ಟನ್ನು ಸಹ ಮಾಡ್ಕೊಂಬಿಡೋಣ ಅಂತ ಹೇಳಿ ಇಲ್ಲಿ ತಂಬಿಟ್ಟಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಚ್ಚು ಬೆಲ್ಲ ಒಂದು ಅರ್ಧ kg ತಂದಿದ್ರು, ಅದನ್ನೆಲ್ಲ ತೊಗೊಂಡು ನಾನು ಒಂದು ಪಾತ್ರೆಗೆ ಕುಟ್ಟಿ ಪುಡಿ ಮಾಡ್ಕೊಳ್ತಿದ್ದೀನಿ. ಅಂದಾಗಿ ನಾನು ತಂಬಿಟ್ಟಿಗೆ ಕಡಲೆಬೀಜ ಮತ್ತು ಕಡಲೆಪಪ್ಪನ್ನು ಸಹ ಯೂಸ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ಕಡಲೆಬೀಜವನ್ನು ಚೆನ್ನಾಗಿ ಹುರ್ಕೊಂಡು ಅದರ ಸಿಪ್ಪೆಯನ್ನು ಬಿಡಿಸ್ಕೊಳ್ತಿದ್ದೀನಿ. ಕಡಲೆಬೀಜ ಮತ್ತು ಕಡಲೆಪಪ್ಪನ್ನು ಯೂಸ್ ಮಾಡೋದ್ರಿಂದ ತಂಬಿಟ್ಟು ವೇಸ್ಟ್ ಆಗೋದಿಲ್ಲ. ನನ್ನ ಮೆಹಂದಿ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ. ಈಗ ಬೆಳಗ್ಗೆ ಒಂದು ಸ್ವಲ್ಪ ಲೈಟ್ ಕಲರಲ್ಲಿ ಇತ್ತಲ್ವ, ಹಾಗಾಗಿ ಚೆಂದನೇ ಕಾಣಿಸ್ಲಿಲ್ಲ. ಬಟ್ ಈಗ ನೋಡಿ ನನ್ನ ಕೈಗಂತೂ ಸಖತ್ತಾಗಿ ಕಾಣಿಸ್ತಿದೆ. ಅಂದಾಗೆ ನಾನು ಹೇಳ್ತಿದ್ದೆ, ಕಡಲೆಬೀಜ ಕಡಲೆಪಪ್ಪನ್ನು ಯೂಸ್ ಮಾಡೋದ್ರಿಂದ ತಂಬಿಟ್ಟು ಒಂದು ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ. ಯಾಕಂದರೆ ಕಡಲೆಬೀಜ ಕಡಲೆಪಪ್ಪನ್ನು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತಂಬಿಟ್ಟು. ಬರೀ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ಮಾಡೋದ್ರಿಂದ ತಂಬಿಟ್ಟು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ನಾವು ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ ಆಲ್ಮೋಸ್ಟು ಕೋತಿಗೆ ಕೊಟ್ಬಿಡ್ತಿದ್ವಿ, ಯಾರೂ ಮನೇಲಿ ತಿಂತಿರಲಿಲ್ಲ. ಬಟ್ ನಾನು ಕಡಲೆಬೀಜ ಕಡಲೆಪಪ್ಪನ್ನು ಯೂಸ್ ಮಾಡಿ ಮಾಡೋದ್ರಿಂದ ಒಂದು ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ. ಹಾಗೆ ನಾನು ಮಿಕ್ಸಿ ಜಾರಿಗೆ ಕಡಲೆಪಪ್ಪು, ಕಡಲೆಬೀಜ ಮತ್ತು ಏಲಕ್ಕಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಘಮ ತುಂಬಾ ಚೆನ್ನಾಗಿರುತ್ತೆ. ಮೋರನ್ನು ಸೇರಿಸ್ಕೊಂಡು ತರಿಯಾಗಿ ರುಬ್ಕೊಳ್ತಿದ್ದೀನಿ. ಸೊ ನಾವು ಸಾಫ್ಟಾಗಾದರೂ ರುಬ್ಕೊಬೋದು, ತರಿಯಾಗಾದರೂ ರುಬ್ಕೊಬೋದು. ತರಿಯಾಗಿ ರುಬ್ಕೊಂಡ್ರೆ ನಾವು ತಿನ್ನುವಾಗ ತಂಬಿಟ್ಟು ಬಾಯಿಗೆ ಸಿಗುತ್ತೆ. ಕಡಲೆಬೀಜ ಮತ್ತು ಕಡಲೆಪಪ್ಪು ಆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ತರಿಯಾಗಿಯೇ ರುಬ್ಕೊಳ್ತಿದ್ದೀನಿ. ನನಗೂ ಕೂಡ ತಂಬಿಟ್ಟು ಮಾಡಲಿಕ್ಕೆ ಬರ್ತಿರಲಿಲ್ಲ. ಯೂಟ್ಯೂಬನ್ನು ನೋಡಿಕೊಂಡು ನಾನು ಕೂಡ ಟ್ರೈ ಮಾಡಿದೆ. ಬಟ್ ಫಸ್ಟ್ ಅಟೆಂಪ್ಟಲ್ಲೇ ನನಗೆ ಚೆನ್ನಾಗಿ ಬಂತು. ನಾನು ಫಸ್ಟ್ ಅಟೆಂಪ್ಟಲ್ಲೇ ಕಡಲೆಬೀಜ ಮತ್ತು ಕಡಲೆಪಪ್ಪನ್ನು ಯೂಸ್ ಮಾಡಿದ್ದೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬಂತು. ಟೇಸ್ಟ್ ವೈಸು ಅಷ್ಟೇ ಮತ್ತು ಶೇಪ್ ವೈಸು ಅಷ್ಟೇ. ಈಗ ನಾನು ಒಂದು ದೊಡ್ಡ ಪ್ಲೇಟಿಗೆ ಅಕ್ಕಿ ಹಿಟ್ಟನ್ನು ಜರಡಿ ಇಟ್ಕೊಂಡೆ. ಅದಕ್ಕೆ ನಾವು ತರಿಯಾಗಿ ರುಬ್ಕೊಂಡಿದ್ವಲ್ವ ಕಡಲೆಬೀಜ ಕಡಲೆಪಪ್ಪು ಮತ್ತು ಏಲಕ್ಕಿಯನ್ನು ಅದನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ, ಅಕ್ಕಿ ಹಿಟ್ಟು ಮತ್ತು ಅವೆರಡನ್ನೂ ಕೂಡ. ಈಗ ನಾನು ಬೆಲ್ಲದ ಪಾಕವನ್ನು ತಗೊಂಡಿದ್ದೀನಿ. ಪಾಕ ಅಂತ ಏನೂ ಇಲ್ಲ, ಕರಗಿಸ್ಕೊಂಡ್ರೆ ಸಾಕು. ಕರ್ಗದ ಮೇಲೆ ಒಂದು 5 ನಿಮಿಷ ಕಾಯಿಸ್ಕೊಂಡ್ರೆ ಸಾಕು. ತೀರಾ ಪಾಕ ಬರಬೇಕು ಅಂತ ಏನೂ ಇಲ್ಲ. ಈಗ ಬೆಲ್ಲದ ಪಾಕವನ್ನು ಹಾಕ್ಕೊಂಡು ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೌಟಲ್ಲಿ ನಂತರ ನಾವು ಕೈಯನ್ನು ಆಡಿಸ್ಬೇಕು. ಸ್ಟಾರ್ಟಿಂಗ್ಗೆ ನಾವು ಕೈಯನ್ನು ಏನಾದರೂ ಇಟ್ಟರೆ ಕೈ ಸುಟ್ಟೋಗುತ್ತೆ, ಯಾಕಂದರೆ ಬೆಲ್ಲದ ಪಾಕ ಅಲ್ವಾ, ಹಾಗಾಗಿ ಸುಟ್ಟೋಗುತ್ತೆ. ಒಟ್ಟು ನಾನು 5 ತಂಬಿಟ್ಟನ್ನು ಮಾಡ್ಕೊಳ್ತಿದ್ದೀನಿ. ಸೊ ಬೆಲ್ಲದ ಪಾಕವನ್ನು ಆಗಾಗ ಒಂಚೂರು ಒಂದು ಸ್ಪೂನ್ ಆದಷ್ಟು ನೀರನ್ನು ಹಾಕಿ ಬಿಸಿ ಮಾಡಿಕೊಂಡು ತಂಬಿಟ್ಟನ್ನು ಮಾಡ್ಕೊಬೇಕು. ಯಾಕಂದರೆ ನಾವು ಒಂದೆರಡು ತಂಬಿಟ್ಟನ್ನು ಮಾಡೋಷ್ಟರಲ್ಲಿ ಬೆಲ್ಲದ ಪಾಕ ಒಂದು ಸ್ವಲ್ಪ ತಣ್ಣಗಾಗ್ಬಿಟ್ಟಿರುತ್ತೆ. ಆ ತಣ್ಣಗಾಗಿರೋ ಬೆಲ್ಲದ ಪಾಕವನ್ನು ಹಾಕಿ ಮಾಡೋದ್ರಿಂದ ಶೇಪ್ ಅಂತೂ ಬರೋದೇ ಇಲ್ಲ ತಂಬಿಟ್ಟಿಂದು. ಹಾಗಾಗಿ ಒಂಚೂರು ಬಿಸಿ ಮಾಡಿಕೊಂಡು ನಾವು ಪಾಕವನ್ನು ಹಾಕ್ಕೊಂಡು ತಂಬಿಟ್ಟನ್ನು ಮಾಡ್ಕೊಬೇಕು. ಬೇಗ ತಂಬಿಟ್ಟನ್ನೆಲ್ಲ ಮಾಡಿ
ಒಂದು 2 ಅವರ್ಸು ನಿದ್ದೆ ಮಾಡಬೇಕು. ಮತ್ತು ನಾನು 4:15ಗೆಲ್ಲ ಎದ್ದೇಳಬೇಕು. 5-5:30ಗೆಲ್ಲ ತಂಬಿಟ್ಟಿನ ಆರತಿಯನ್ನು ತೊಗೊಂಡೋಗಬೇಕು. ಸೊ ಎದ್ದು ಸ್ನಾನ ಮಾಡಿ ರೆಡಿ ಆಗಿ ನಂತರ ಪೂಜೆ ಮಾಡಿ ನಾವು ತಂಬಿಟ್ಟಿನ ಆರತಿಯನ್ನು ತೊಗೊಂಡೋಗಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿಕೊಂಡೆ. ನೋಡಿ 5 ತಂಬಿಟ್ಟಿನ ಆರತಿಯನ್ನು ರೆಡಿ ಮಾಡಿಕೊಂಡೆ. ನಂತರ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನು ಉಂಡೆ ರೀತಿ ಮಾಡಿಟ್ಟಿದ್ದೀನಿ. ಮಕ್ಕಳಿಗೆ ಕೈಗೆ ಕೊಡ್ಬೋದು ಒಂಚೂರು ಚೂರು ತಿನ್ನಲಿಕ್ಕೆ ಅಂತ ಹೇಳಿ. 3 to 4 ಅವರ್ಸು ನಿದ್ದೆ ಮಾಡಿದೆ. ಸುಮಾರು 4:15ಗೆಲ್ಲ ಎದ್ದು ನಾನು ಆಚೆ ಕಸ ಹೊಡೆದು ಮನೆಯೆಲ್ಲ ಗುಡಿಸಿ ಸ್ನಾನ ಮುಗಿಸಿ ಈಗ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇನ್ನೇನು ಪೂಜೆ ಮಾಡಿ ನಂತರ ದೀಪವನ್ನು ತೊಗೊಂಡೋಗಬೇಕು. ನಾನು ಲೈಟ್ಸ್ ಏನೂ ಆನ್ ಮಾಡಿರಲಿಲ್ಲ, ಯಾಕಂದರೆ ನಮ್ಮ ಯಜಮಾನ್ರು ಮತ್ತು ಮಕ್ಕಳೆಲ್ಲ ಮಲಗಿದ್ರು. ಲೈಟ್ಸ್ ಏನಾದರೂ ಆನ್ ಆದರೆ ಮತ್ತೆ ಎದ್ದೇಳ್ತಾರೆ ಅಂತ ಹೇಳಿ ನಾನು ಆನ್ ಮಾಡಿರಲಿಲ್ಲ. ಈಗ ದೀಪ ಹಚ್ಚಬೇಕು, ಹಾಗಾಗಿ ಲೈಟ್ಸ್ ಎಲ್ಲ ಆನ್ ಮಾಡ್ತಿದ್ದೀನಿ. ಫಸ್ಟು ನಾನು ಹೊಸ್ಲನ್ನು ತೊಳೆದು ರಂಗೋಲಿಯನ್ನು ಹಾಕ್ತಿದ್ದೀನಿ. ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕಿ ಬಂದೆ. ಈಗ ಪೂಜೆಯನ್ನು ಮಾಡ್ತಿದ್ದೀನಿ. ನೋಡಿ ತಂಬಿಟ್ಟಿನ ಆರತಿ ಸಹ ರೆಡಿಯಾಗಿದೆ. ಇದನ್ನೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಬ್ಯುಸಿಯಾಗಿದ್ವಿ. ಬೆಳಗ್ಗೆ ಟೈಮ್ ಆಯಿತು ಅಂತ ಹೇಳಿ ಬೇಗ ಮಾಡ್ಕೊಂಡ್ವಿ. ಫಸ್ಟು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ನಾನು ಪೂಜೆ ಮಾಡಿ ಮನೆಯಲ್ಲೇ ನಾನು ತಂಬಿಟ್ಟಿನ ಆರತಿಯನ್ನು ಬೆಳಗ್ತಿದ್ದೀನಿ. 2 ತಂಬಿಟ್ಟಿನ ಆರತಿಯನ್ನು ಬೆಳಗ್ತಿದ್ದೀನಿ, ಒಂದು ಮನೆ ದೇವರಿಗೆ ಮತ್ತು ಇನ್ನೊಂದು ವೆಂಕಟರಮಣ ಸ್ವಾಮಿಗೆ. ಸೊ ಪೂಜೆ ಎಲ್ಲ ಮುಗೀತು ಆಲ್ಮೋಸ್ಟು. ಈಗ ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ಫೋಟೋಸನ್ನು ತಗೊಳ್ತಿದ್ದೀನಿ. ನಮ್ಮನೆ ದೀಪ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ. ಹೊಂಬಾಳೆ ಇಟ್ಟಿರೋದ್ರಿಂದ ಎಷ್ಟು ಚೆಂದ ಕಾಣಿಸ್ತಿತ್ತು ಗೊತ್ತಾ. ಹೊಂಬಾಳೆಗೆ ನಾನು ಮಲ್ಲಿಗೆ ಮೊಗ್ಗನ್ನು ಚುಚ್ಚಿದ್ದೀನಿ, ಸೂಪರಾಗಿ ಕಾಣ್ತಿತ್ತು. ಇದೇ ಫಸ್ಟ್ ಟೈಮ್ ನಾವು ಕೂಡ ಹೊಂಬಾಳೆಯನ್ನು ಇಟ್ಟಿರೋದು. ಆಲ್ಮೋಸ್ಟು ನಾನು ಹೇಳಿದ್ನಲ್ವ, ಒಂದು ಸ್ಟೀಲ್ ಪಾತ್ರೆಗೆ ಕಂಬಿಯನ್ನು ಕಟ್ಟಿಸ್ಕೊಂಬಂದಿದ್ದೀವಿ. ಅದಕ್ಕೆ ಕನಕಾಂಬರ ಹೂವು ಮತ್ತು ಮಲ್ಲಿಗೆ ಹೂವನ್ನು ಕಟ್ಟಿ ಅದಕ್ಕೆ ಸುತ್ತುತ್ತಿದ್ವಿ. ಇದೇ ಫಸ್ಟ್ ಟೈಮು ನಾನು ಹಿತ್ತಾಳೆ ಪಾತ್ರೆಗೆ ಹೊಂಬಳೆಯನ್ನು ಇಟ್ಟು ದೀಪವನ್ನು ತೊಗೊಂಡೋಗ್ತಿರೋದು. ಹಾಗೆ ನನ್ನ ಹೇರ್ ಸ್ಟೈಲನ್ನು ಕೂಡ ಚೇಂಜ್ ಮಾಡಿಕೊಂಡೆ. ಫಸ್ಟ್ ಇದ್ದಿದ್ದ ಹೇರ್ ಸ್ಟೈಲಲ್ಲಿ ಹೂವನ್ನೇ ಮುಟ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಹೇರ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡು ಹೂವನ್ನು ಮುಟ್ಕೊಂಡೆ. ಈ ಹೇರ್ ಸ್ಟೈಲ್ ಅಂತೂ ನನ್ನ ಫೇಸ್ಗೆ ಸೂಪರಾಗಿ ಕಾಣ್ತಿತ್ತು. ಸೊ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಈ ಹೇರ್ ಸ್ಟೈಲು. ಸೊ ಅಂದಾಗೆ ನನ್ನ ಮೇಕಪ್ ಎಲ್ಲ ಮುಗೀತು. ಈಗ ದೀಪವನ್ನು ತೊಗೊಂಡೋಗಬೇಕು. ಹಾಗಾಗಿ ಫಸ್ಟು ನಾನು ಈಗ ತಂಬಿಟ್ಟಿನ ಆರತಿಗೂ ಸಹ ದೀಪವನ್ನು ಹಚ್ಚಿ ಅದಕ್ಕೂ ಸಹ ಪೂಜೆ ಮಾಡಿ ನಂತರ ನಾನು ದೇವರಿಗೆ ತೊಗೊಂಡೋಗ್ತೀನಿ. ತಂಬಿಟ್ಟಿನ ದೀಪವನ್ನು ದೇವಸ್ಥಾನಕ್ಕೆ ತೊಗೊಂಡೋಗಿ ದೇವ್ರಿಗೆ ಬೆಳಗಿ ನಂತರ ಪೂಜೆ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಟೈಮು 7:30-8 ಗಂಟೆ ಆಗಿತ್ತು. ಸೊ ಬಂದು 1-2 ಅವರು ರೆಸ್ಟ್ ಮಾಡಿದೆ. ನಂತರ ಒಂಚೂರು ಬಿಸಿ ಕಾಫಿ ಕೂಡ ಕುಡ್ಕೊಂಡೆ. ಸೊ ಊರು ಹಬ್ಬ ಇರೋ ಕಾರಣ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಚಿಕನ್ ಸಾಂಬಾರನ್ನು ಮಾಡಿದ್ದೀನಿ. ಸೊ ಇದನ್ನೆಲ್ಲ ನಾನು ವೀಡಿಯೋಸೇ ಮಾಡಿರಲಿಲ್ಲ, ಯಾಕಂದರೆ ರಾತ್ರಿ ನಿದ್ದೆ ಇರಲಿಲ್ಲ ಅಲ್ವಾ, ತಲೆನೋವು ಶುರುವಾಗ್ಬಿಟ್ಟಿತ್ತು. ಹಾಗಾಗಿ ನಾನು ಜಾಸ್ತಿ ಏನೂ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ಇಲ್ಲಿ ನಾನು ಮಟನ್ ಸಾಂಬಾರನ್ನು ನನಗೋಸ್ಕರ ಮಾಡ್ಕೊಳ್ತಿದ್ದೀನಿ. ಬಿಕಾಸ್ ಆಫ್ ನಮ್ಮ ಯಜಮಾನ್ರು ಮತ್ತು ಆಯುಷ್ ಕೂಡ ಇಬ್ಬರು ತಿನ್ನೋದಿಲ್ಲ, ನನಗೊಬ್ಳಿಗೋಸ್ಕರನೇ ಮಟನ್ ಸಾಂಬಾರನ್ನು ಮಾಡ್ಕೊಳ್ತಿದ್ದೀನಿ. ಸೊ ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರು ಇವತ್ತೆರಡೂ ಕೂಡ ಸಾಂಬಾರನ್ನೇ ಮಾಡ್ತಿದ್ದೀನಿ, ಯಾವುದು ಕೂಡ ಫ್ರೈಯನ್ನು ಮಾಡ್ತಿಲ್ಲ. ಹಾಗೆ ಮುದ್ದೆ, ವೈಟ್ ರೈಸು ಮತ್ತು ಕಬಾಬನ್ನು ಸಹ ಮಾಡಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಉಸಿರಾಟ ನಿಂತರೂ ನೆನಪೆಂಬ ತುಂತುರು